ಆದಮೇಲೆ ಕೆ ಎ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ HYT ಕ್ಲಾಸಸ್ಸು ಹೇಗೆ ಹೆಲ್ಪ್ ಆಗಿದೆ ಅನ್ನೋದನ್ನು ವಿತ್ ಎವಿಡೆನ್ಸ್ ಸಮೇತ ನಾನು ವಿಡಿಯೋ ಸೀರೀಸ್ನ ಮಾಡ್ಕೊತ ಹೋಗ್ತಾ ಇರ್ತೀನಿ. ವಿ ಬಿಲೀವ್ ಇನ್ ಎವಿಡೆನ್ಸ್. ಸೊ ಇಲ್ಲಿ ಮಣಿಕಂಠ ಅಂತಕ್ಕಂತಹ ವಿದ್ಯಾರ್ಥಿ ಥರ್ಡ್ ಬ್ಯಾಚ್ ಅಂದರೆ ಸುಮಾರಿಗೆ ಆಲ್ರೆಡಿ ಆಗಸ್ಟ್ ಮಂತಲ್ಲಿ ಇದು ಆಗಿರ್ತಕ್ಕಂತಹ ಕ್ಲಾಸು. ಯುರೋಪಿಯನ್ ಟ್ರೇಡಿಂಗ್ ಸೆಂಟರ್ಸ್ ಅಂತಕ್ಕಂತಹ ಒಂದು ಟಾಪಿಕ್ಕು. ಇದು HYT ಅಂತೇಳಿದೆ. ಸೊ ನೋಡಿ, ದಿ ವೇ he drawn the diagrams, then the discipline and dedication we can see in his homework. Okay, ಸೊ ಇಲ್ಲಿ ಕ್ವಶನ್ಸ್ ಬರುತ್ತೆ. 1616ರ ಹೊತ್ತಿಗೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತ ಪಶ್ಚಿಮ ಭಾಗದ ಸ್ಥಳಗಳು. ಇದು KEAದವರು FDA ನಡೆಸಿದಂತಹ ಒಂದು ಪರೀಕ್ಷೆಯ ಪ್ರಶ್ನೆ. ಓಕೆ, ಸೊ ನೀವು ಸಹ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಈಸ್ ಎ HYT. ಡ್ರಾ ಡಯಾಗ್ರಾಮ್ಸ್ ಲೈಕ್ ದಿಸ್ ಆ್ಯಂಡ್ ಮೆನ್ಷನ್ ದಿ ಪ್ಲೇಸಸ್, ಲೊಕೇಶನ್ಸ್. ಇದನ್ನೇನಂತಾರೆ? ಮ್ಯಾಪ್ ವರ್ಕ್ ಅಂತಾರೆ. ಮ್ಯಾಪ್ ವರ್ಕ್ ಮಾಡಬೇಕು ಸ್ವಾಮಿ, ಬರೀ ನೋಡಿದರೆ ಹೆಲ್ಪ್ ಆಗಲ್ಲ, ಬರೆದ್ರೆ ಹೆಲ್ಪ್ ಆಗುತ್ತೆ. ನೋಡಿ, ಅಹಮದಾಬಾದ್, ಕಾನ್ಬೆಟ್, ಬಾರೋಚ್, ಭಾವನಗರ್, ದಿನ್, ಓಕೆ, ಸಾಲ್ಸೆಟ್, ಬಾಂಬೆ, ಗೋವಾ, ಮಂಗಳೂರು, ಕಾಸಿಂ ಬಜಾರ್, ಪಾಟ್ನಾ, ಉದಯಗಂಜ್, ಓಕೆ. ಸೊ ಬಾಲ್ಸೋರ್, ಮಚಲಿಪಟ್ಟಣಂ, ಪುಲಿಕಟ್, ಮದ್ರಾಸ್, ಪಾಂಡಿಚೇರಿ. ಇಫ್ ಯು ರೈಟ್ ಲೈಕ್ ದಿಸ್, ಯು ಆರ್ ಗೋಯಿಂಗ್ ಟು ಅಟೆಂಡ್ ದಿ ಕ್ವಶನ್ ವಿತ್ ಅಟ್ಮೋಸ್ಟ್ ಕಾನ್ಫಿಡೆನ್ಸ್. ನೋಡಿ, ಪಶ್ಚಿಮ ಭಾಗ ಅಂದರೆ ಈ ಸೆಕ್ಷನ್ ಕೇಳಿದ್ದಾರೆ. ಸೊ ನಮಗೆ ಇಲ್ಲಿ ಮಚಲಿಪಟ್ಟಣಂ ಅಂತಿದ್ರೆ ಹೋಯ್ತು, ಗೋವಿಂದ. ಮಚಲಿಪಟ್ಟಣಂ ಮೇಲೆ ಹೇಳಿದೆ ಅಲ್ಲೆಲ್ಲ ಗೋವಿಂದ ಅಂತ. ಸೊ ನಮಗೆ ಸೂರತ್, ಅಹಮದಾಬಾದ್, ಭಾರೂಚ್. ಓಕೆ, ಸೊ ಮಣಿಕಂಠ ಬರೆದಿದ್ದಾನೆ, ಆನ್ಸರ್ಸ್ ಬರೆದಿದ್ದಾನೆ. ಬ್ರಿಟಿಷರು. ಓಕೆ, ಗುಜರಾತ್ನ ಬ್ರೋಚ್ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. 1616ರಲ್ಲಿ ಸೂರತ್ ಮತ್ತು ಕಾಂಬೆಯಲ್ಲಿ ಇತರೆ ಕಾರ್ಖಾನೆಯೊಂದಿಗೆ ಇಲ್ಲಿಯೂ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಿತು. ನೋಡಪ್ಪ, ಇದು ಆಗಸ್ಟ್ ಮಂತಲ್ಲಿ ಬರೆದಂತಹ HYT ಹೋಮ್ವರ್ಕ್ ಅಂದರೆ ಏನು ಸರ್ ಅಂತ ಕೇಳ್ತಿರಲ್ಲ, ಇದು ಹೋಮ್ವರ್ಕ್. ಓಕೆನಾ? ಸೊ ಹೀಗೆ ಮಣಿಕಂಠ ಏನು ಮಾಡಿದ್ದಾನೆ, ಕರೆಕ್ಟಾಗಿ ಬರೆದು ಕಳಿಸಿದ್ದಾನೆ. ಸೊ ಯಾರ್ಯಾರು ಹೋಮ್ವರ್ಕ್ ಮಾಡ್ತಾರೋ ಅವರು ಸಹಜವಾಗಿ ವಿನ್ ಆಗ್ತಾರೆ ಮತ್ತು ಅವ್ರಿಗೇನೂ ಅನಿಸಲ್ಲ. ಐ ಮೀನ್ ಕ್ವಶನ್ಸ್ ನೋಡಿದಾಗ ಇದು ತುಂಬ ಟಫ್ ಇದೆ ಅಂತ ಅನ್ಸೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ನೋಡಿ, ಮಣಿಕಂಠ ಕೆ, ಫಾರ್ವರ್ಡೆಡ್ ಫ್ರಮ್ ಯುರೋಪಿಯನ್ ಟ್ರೇಡಿಂಗ್ ಸೆಂಟರ್ಸ್, ಮಣಿಕಂಠ ಕೆ. ಇದು ನನ್ನ HYT ಕ್ಲಾಸಲ್ಲಿ ಶೇರ್ ಮಾಡಿರ್ತಕ್ಕಂತಹ ಒಂದು ನೋಟ್ಸ್. ಯಾವಾಗ? ಆಗಸ್ಟ್ ತಿಂಗಳಲ್ಲಿ. ಓಕೆ, ಇಟ್ಸ್ ನಾಟ್ ಅಂದರೆ ನೀವು ಸರ್ ಎಕ್ಸಾಮ್ ಬಂದಮೇಲೆ ಶೇರ್ ಮಾಡ್ತೀರಾ ಅಂತ ವಿ ಡೋಂಟ್ ಬಿಲೀವ್ ಸಚ್ ಟೈಪ್ ಆಫ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ನು ಭಾಳ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಕ್ವಶನ್ನು ಇಲ್ಲಿ ನೋಡಿ, ಶಿವಾಜಿಯ ಆಳ್ವಿಕೆಯಲ್ಲಿದ್ದಾಗ ಜನರ ಮೇಲೆ ವಿಧಿಸಲಾಗಿದ್ದ 2 ವಿಧದ ತೆರಿಗೆಗಳು. ಆನ್ಸರು ಚೌತ್ ಆ್ಯಂಡ್ ಸರ್ದೇಶ್ಮುಖಿ. ಚೌತ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಪ್ರೊಟೆಕ್ಷನ್ ಕೊಟ್ಟು ಯಾವುದೋ ಒಂದು ಪ್ರದೇಶಕ್ಕೆ ಪ್ರೊಟೆಕ್ಷನ್ ಕೊಟ್ಟಾಗ ಬೇರೆಯವ್ರು ದಾಳಿ ಆಗಲಾರ್ದಂಗೆ ವಿ ವಿಲ್ ಪ್ರೊಟೆಕ್ಟ್ ಯು, ಫಾರ್ ದಟ್ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ಚೌತ್. ಸರ್ದೇಶ್ಮುಖಿ ಅಂತಂದರೆ ಹೆರಿಡಿಟರಿ ಭೂಮಿ ಬರುತ್ತಲ್ಲ, ಈಗ ಜಮೀನ್ದಾರ್ಸ್. ಓಕೆ, ಸೊ ಅಂತಹ ಜಮೀನ್ದಾರ್ಸ್ ಒಂದು ಭೂಮಿ ಮೇಲೆ ಆಗ್ತಕ್ಕಂತಹ ಒಂದು ತೆರಿಗೆ 10%, ಅದಕ್ಕೆ 1% ಇತ್ತು. ಚೌತ್ ಆ್ಯಂಡ್ ಸರ್ದೇಶ್ಮುಖಿ. ಶಿವಾಜಿಯ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಶಿವಾಜಿಯ ಅಷ್ಟಪ್ರಧಾನ್ಸ್ ಇಂಪಾರ್ಟೆಂಟು. ಶಿವಾಜಿಯ ಒಂದು ನೌಕಾ ಒಂದು ಪಡೆ ಇಂಪಾರ್ಟೆಂಟು. ಶಿವಾಜಿಯ ಕೋಟೆಗಳು ಇಂಪಾರ್ಟೆಂಟು. ದಟ್ ಈಸ್ HYT. ದಟ್ಸ್ ವೈ ಮರಾಠ ಫೋರ್ಟ್ಸ್ ಆರ್ ನೌ ಪಾರ್ಟ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಓಕೆ, ಸೊ ತಾವು ದಯವಿಟ್ಟು ಅದನ್ನು ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಚೌತ್ ಆ್ಯಂಡ್ ಸರ್ದೇಶ್ಮುಖಲ್ಲಿ ಆಗಸ್ಟ್ 9ರಂದು ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಅಂತೇಳಿ ಸಪ್ರೇಟ್ ಹೋಮ್ವರ್ಕನ್ನು ಮಾಡಿದ್ದಾರೆ. ಯಾರು ಅಂತಂದರೆ ಸಿದ್ಧಾರೂಢ ಕಣವಿ, ಧಾರವಾಡದ ವಿದ್ಯಾರ್ಥಿಯವರು. ಓಕೆ, ಸೊ ಅವರು ಏನು ಮಾಡಿದ್ದಾರೆ, ಹೋಮ್ವರ್ಕನ್ನು ಮಾಡಿದ್ದಾರೆ. ನೋಡಿ, ಆಗಸ್ಟ್ 8ನೇ ತಾರೀಕು 2025ರಂದು ಸಿದ್ಧಾರೂಢ ಕಣವಿಯನ್ನು ಹೋಮ್ವರ್ಕನ್ನು ಮಾಡಿದ್ದಾನೆ. ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಏನಕ್ಕೆ ಅಂತಂದರೆ ಇದು HYT. ನೀವು ಪುಸ್ತಕದಲ್ಲಿ ಓದಬೇಕಾದ್ರೆ ಚೌತ್ ಆ್ಯಂಡ್ ಸರ್ದೇಶ್ಮುಖಿ ಕೊಟ್ಟಿರಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಆ ಫೋಕಸ್ಡ್ ಆಗಿ ಓದಲ್ಲ. ಫೋಕಸ್ ಆಗಿ ಓದಿಸುವಂತಹ ಕೆಲಸ, ಬರೆಸುವಂತಹ ಕೆಲಸ ಮತ್ತು ಪ್ರಶ್ನೆ ಉತ್ತರಗಳನ್ನು ಕೇಳುವಂತಹ ಕೆಲಸ HYT ಕ್ಲಾಸಲ್ಲಿ ನಡೀತಾ ಇದೆ. ಈಗ ಆದಮೇಲೆ 7th ಬ್ಯಾಚ್ HYT ಸ್ಟಾರ್ಟ್ ಆಗ್ತಿದೆ. ಸೊ
ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಟೇಕ್ ದಿಸ್ ಕೋರ್ಸ್. ಅಗೇನ್ ಐ ಆಮ್ ಟೆಲಿಂಗ್ ಯು, ನಿಮಗೆ HYT ಗೊತ್ತಿದ್ದು ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಿದ್ರೆ ನೋ ನೀಡ್ ಟು ಜಾಯಿನ್ ಕ್ಲಾಸಸ್. ಓಕೆ, ಸೊ ಇವರೆಲ್ಲ ಸರ್ದೇಶ್ಮುಖಿ ಬಗ್ಗೆ ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಓಕೆ, ಸೊ ಚೌತಣ್ ಸರ್ದೇಶ್ಮುಖಿ ಬಗ್ಗೆ ಈ ಹ್ಯಾಸ್ ಡನ್ ಎಕ್ಸ್ಟೆನ್ಷ್ ವರ್ಕ್. ಓಕೆ, ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡಿ ಇಲ್ಲಿ ಮರಾಠಸಲ್ಲಿ ನೋಡಿ, ಈಗ ನಾನು ನಿಮಗೆ ಸ್ಟೂಡೆಂಟ್ಸ್ಗೆ ಮತ್ತೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಕಾಮನಾಗಿ ಎಲ್ಲರೂ ಯೂಟ್ಯೂಬ್ ನೋಡ್ತಾ ಇರ್ತೀರ, ಶಿವಾಜಿಯ ಆಡಳಿತ ಸುಧಾರಣೆಗಳು. ಶಿವಾಜಿಯ ಕಾಲದಲ್ಲಿ ಇದ್ದಂತಹ ಸಂತರು ಯಾರು, ಭಕ್ತ ಪಂಥದ ಸಂತರ, ಭಕ್ತಿ ಸೇಂಟ್ಸ್ ಅಂತಾರಲ್ಲ, ಓಕೆ, ಭಕ್ತಿ ಚಳವಳಿಯ ಒಂದು ಸಂತರು ಯಾರು ಎಕ್ಸಾಮ್ಸ್ಗೆ ಬರುತ್ತೆ, ಡೆಫಿನೆಟ್ಲಿ ಎಕ್ಸಾಮ್ಸ್ಗೆ ಬರುತ್ತೆ. ಅದೇ ರೀತಿಯಲ್ಲಿ ಅಕ್ಬರ್ನ ಕಾಲದಲ್ಲಿ ಕಂಟೆಂಪ್ರರೀಸ್ ಅಂತ ಬರ್ತಾರೆ. ಈಗ ಕಬೀರ್ ಈಸ್ ಎ ಕಂಟೆಂಪ್ರರಿ ಆಫ್ ಅಕ್ಬರ್. ಕಬೀರ್ ಅಕ್ಬರ್ನ ಸಮಕಾಲದವರು. ಈ ಫಾರ್ಮೆಟ್ ಕ್ವಶನ್ಸ್ ಬರ್ತಾ ಇದೆ ಇತ್ತೀಚೆಗೆ. ಓಕೆ, ಎಕ್ಸಾಮ್ ಯಾವುದೇ ಇರಲಿ ಟಾಪಿಕ್ಸ್ ಮಾತ್ರ ಅವು ಬರ್ತಾನೆ ಇರ್ತವೆ, ಪದೇ ಬರ್ತಿರ್ತವೆ. ಸೊ ಐ ಆಮ್ ಗಿವಿಂಗ್, ಇದು ಆಗಸ್ಟಲ್ಲೇ ಹೋಮ್ವರ್ಕ್ ಆಗಿದೆ. ಪ್ರತಿ ಒಂದು ಸಬ್ಜೆಕ್ಟನ್ನು ನಾನು ಇದೇ ರೀತಿಯಾಗಿ ಇದು ಬರುತ್ತೆ ಇದು ಬರಲ್ಲ, ನಾನು ಆಲ್ಮೋಸ್ಟ್ 70% ಕ್ವಶನ್ಸ್ಗೆ ಇದೇ ರೀತಿ ಎವಿಡೆನ್ಸ್ ಕೊಡ್ತೀನಿ. ಯು ಕೀಪ್ ಇಟ್ ಇನ್ ಯುವರ್ ಮೈಂಡ್. 70 to 80% ಕ್ವಶನ್ಸ್ಗೆ ಇದೇ ರೀತಿ ಕೊಡ್ತೀನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ 2 ಕ್ವಶನ್ ಹೇಳಿದೆ ನಾನು, ಯಾವುದು ಕುಮಾರಿ ಲಲಿತಾ ಅಂತಕ್ಕಂತಹ ಕ್ವಶನ್ನು, ತದನಂತರದಲ್ಲಿ ಥಿಯರಿ ಆಫ್ ಕಾಮನ್ಸ್. ಅವು ಯಾರಿಗೂ ಗೊತ್ತಿಲ್ಲ. ಡೋಂಟ್ ಅಟೆಂಡ್ ಸಚ್ ಟೈಪ್ ಆಫ್ ಕ್ವಶನ್ಸ್. ವೈ ಯು ಆರ್ ಬಾದರಿಂಗ್? ಅದು ಯಾರಿಗೂ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ನು ಏನಪ್ಪ, ಅರೇಂಜ್ ದಿ ಫಾಲೋವಿಂಗ್ ಗ್ಲೋಬಲ್ ಈವೆಂಟ್ಸ್ ಇನ್ ದಿ ಕರೆಕ್ಟ್ ಕ್ರಾನಲಾಜಿಕಲ್ ಆರ್ಡರ್. ನೋಡಿ, ನೀವು ಯಾವುದಾದ್ರೂ ಪ್ರಪಂಚದಲ್ಲಿ ಇರ್ತಕ್ಕಂತಹ ವಿಚಾರಗಳನ್ನು ಕಾಲಾನುಕ್ರಮದಲ್ಲಿ ನೆನ್ಪಿಡೋಕ್ಕೆ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ನಿಮ್ಮ ತಲೆ ಅಷ್ಟು ದೊಡ್ಡದಿಲ್ಲ. ನಿಮ್ಮ ತಲೆದು GB ನನಗೆ ಗೊತ್ತಿದೆ. ಓಕೆ ಸರ್, ಅಜೆಂಡಾ 2020, ಅಜೆಂಡಾ 21, 1992 ಸಮಿಟ್, ರಿಯೋ ಡಿ ಜನೈರೋ ಅರ್ತ್ ಸಮಿಟ್, ಬ್ರುಂಡ್ಟ್ಲ್ಯಾಂಡ್ ರಿಪೋರ್ಟ್, ಸಸ್ಟೈನಬಲ್ ಸೊಲ್ಯೂಷನ್ಸ್ ಬಗ್ಗೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಈಗ ಮೊನ್ನೆ ಬಂದಿರತಕ್ಕಂಥದ್ದು. ಓಕೆ, ಸೊ ಆದ್ದರಿಂದ ನಾನೇನು ಹೇಳ್ತೀನಿ ಅಂತಂದರೆ, ಇದು ಸ್ಟಾಕ್ಹೋಮ್ ಕಾನ್ಫರೆನ್ಸ್ 1972, ನಮ್ಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬರೋದಕ್ಕೆ ಮುಖ್ಯ ಕಾರಣವೇ ಈ ಸ್ಟಾಕ್ಹೋಮ್ ಕಾನ್ಫರೆನ್ಸು. ಸೊ ಅವಾಗೇನಾಗುತ್ತೆ, 42ನೇ ತಿದ್ದುಪಡಿಯ ಮೂಲಕ ನಾವು 48A, ತದನಂತರದಲ್ಲಿ 51A ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸಲ್ಲಿ, ತದನಂತರದಲ್ಲಿ DPSPಯಲ್ಲಿ ಪರಿಸರ ಸಂರಕ್ಷಣೆಗೆ ನಾವು ವಿಶೇಷವಾದ ಪ್ರಾವಿಷನ್ಸನ್ನು ಆ್ಯಡ್ ಮಾಡ್ತೀವಿ. ಅದಕ್ಕೆ ಸ್ಟಾಕ್ಹೋಮ್ ಕಾನ್ಫರೆನ್ಸು ಭಾಳ ಇಂಪಾರ್ಟೆಂಟು. ಓಕೆ, ಸೊ ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ, ಇವುಗಳೆಲ್ಲವನ್ನೂ ಓದ್ಕೋಬೇಕು. UNEP ಓದ್ಕೋಬೇಕು, ತದನಂತರದಲ್ಲಿ ಕಾಪ್ಸ್ ಓದಬೇಕು. COP 30 ಮೊನ್ನೆ ಇಂಪಾರ್ಟೆಂಟು ಆಯಿತು. ಓಕೆ, ಸೊ ಹೀಗೆ ಎಕ್ಸಾಮ್ಸ್ಗೆ ಓದಿದರೆ ನೀವು ಎಕ್ಸಾಮ್ ಫಾರ್ಮೆಟಲ್ಲಿ ಓದಬೇಕು ಹೊರತು ನಿಮಗೆ ಬೇಕಾದ ಫಾರ್ಮೆಟಲ್ಲಿ ಓದಬಾರ್ದು. ಸೊ ಇದು ಅಜೆಂಡಾ 21ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಟೂಡೆಂಟ್ ಸಚ್ಚಿ ಅಂತೇಳಿ, ಇದು 3ನೇ ಬ್ಯಾಚ್ ವಿದ್ಯಾರ್ಥಿ, ಅಜೆಂಡಾ 21 ಹೋಮ್ವರ್ಕನ್ನು ಮಾಡಿದ್ದಾರೆ. ನ್ಯಾಟೋ ಇದು ಸಹ ಬರುತ್ತೆ, ಮುಂದೆ ಹೋಮ್ವರ್ಕ್ ಮಾಡಿದ್ದಾರೆ. ಇದು ಎಕ್ಸಾಮ್ಸಿಗೆ ಬರುತ್ತೆ, 100% ಎಕ್ಸಾಮ್ಸಿಗೆ ಬರುತ್ತೆ. ಜುನಾಗಢ ರಾಕ್ ಇನ್ಸ್ಕ್ರಿಪ್ಷನ್ ವೆರಿ ಇಂಪಾರ್ಟೆಂಟ್. ಸುದರ್ಶನ ಲೇಕ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸರ್, ಸುದರ್ಶನ್ ಲೇಕ್ ಗೊತ್ತಿಲ್ಲ, ಜುನಾಗಢ ಇನ್ಸ್ಕ್ರಿಪ್ಷನ್ ಗೊತ್ತಿಲ್ಲ ನಿಮಗೆ ಅಂದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ. ಯು ವಿಲ್ ನೆವರ್ ಆ್ಯಂಡ್ ನೆವರ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್ಸ್. ದೀಸ್ ಆರ್ ಆಲ್ HYTs. ಓಕೆ, ಯಾವ ಪುಸ್ತಕದಲ್ಲಿ HYT ಅಂತ ಹೇಳಲ್ಲ. HYT ಅಂತ ಹೇಳ್ಬೇಕಂತಂದರೆ ಅದು ಅನುಭವವುಳ್ಳಂತಹ ವ್ಯಕ್ತಿಗಳು ಹೇಳ್ಬೋದು, ಯಾರಾದರೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಯುವರ್ ಇಮಿಡಿಯೇಟ್ ಸೀನಿಯರ್ ಹೂ ಕ್ಲಿಯರ್ಡ್ ಎಕ್ಸಾಮ್ ರೀಸೆಂಟ್ಲಿ, ನಾಟ್ 5 years ಬ್ಯಾಕ್ ಆರ್ 10 years ಬ್ಯಾಕ್. ನೋ, ಆ ಎಕ್ಸಾಮ್ ಪ್ಯಾಟರ್ನ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಓಕೆ, ನೋಡಿ, ಅಜೆಂಡಾ 21 ಬಗ್ಗೆ ಹೋಮ್ವರ್ಕ್ ಬರೆದಿರೋದನ್ನು ನಾವು ನೋಡ್ಬೋದು. ರಿಯೋ ಡಿ ಜನೈರೋ ಬ್ರೆಜಿಲ್ 1992 ಅಜೆಂಡಾ 21 ಬಗ್ಗೆ. ಸೊ ಹೀಗೆ HYTಯಲ್ಲಿ ಎಕ್ಸಾಮ್ಸ್ಗೆ ಏನು ಬೇಕೋ ಅದನ್ನು ನಾನು ಹೋಮ್ವರ್ಕನ್ನು ಮಾಡಿಸ್ತೀನಿ. ಹೋಮ್ವರ್ಕ್ ಮಾಡಿದವ್ರು ಬುದ್ಧಿವಂತರಾಗ್ತಾರೆ. ಓಕೆ, ಈಗ ಸುಮಾರು ಒಂದು 2000 ಜನ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಸಕ್ಸಸ್ ಆಗ್ತಾರಾ? ಸಾಧ್ಯವಿಲ್ಲ. ಆದರೆ ಹೋಮ್ವರ್ಕ್ ಮಾಡಿದ್ರು 200% ಸಕ್ಸಸ್ ಆಗ್ತಾರೆ. ಅಟ್ ವರ್ಸ್ಟ್ ಕೇಸಲ್ಲಿ ನೀವು ಹೋಮ್ವರ್ಕನ್ನು ಓದಿಲ್ಲ ಅಂತಂದರೆ ಅದು ಹೇಗೆ ಕ್ಲಿಯರ್ ಮಾಡ್ತೀರಾ? ಶಾಂತಪ್ಪ ಸರ್ ಅಂತ 1000 ಜನ ಬಂದು ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ. ಸೊ ಆದ್ದರಿಂದ ತಾವೇನು ಮಾಡಬೇಕಪ್ಪ ಅಂತಂದರೆ, ಕೊಟ್ಟಂತಹ ಹೋಮ್ವರ್ಕನ್ನು ನೀಟಾಗಿ ಸ್ಪಷ್ಟವಾಗಿ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಓದುವಂತಹ ಕ್ರಮ. ಓಕೆ, ಸೊ ತದನಂತರದಲ್ಲಿ ಕೈಟೋ ಪ್ರೋಟೋಕಾಲ್, ಅಜೆಂಡಾ 21, ಪ್ಯಾರಿಸ್ ಅಗ್ರಿಮೆಂಟ್, ಬ್ರುಂಡ್ಟ್ಲ್ಯಾಂಡ್ ಕಮಿಷನ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ಮೀನಿಂಗ್ ಕೊಡಿದವರೇ ಈ
ಬ್ರೆಂಟ್ ಲ್ಯಾಂಡ್ ಕಮಿಷನ್. ಸೊ ಕೈಟೋ ಪ್ರೋಟೋಕಾಲ್ ಇಂಪಾರ್ಟೆಂಟು, ಅಜೆಂಡಾ 21 ಇಂಪಾರ್ಟೆಂಟು, ಪ್ಯಾರಿಸ್ ಅಗ್ರಿಮೆಂಟ್ 2015 ಬರುತ್ತೆ, ಇದರಲ್ಲಿ INDC ಬರುತ್ತೆ. ಓಕೆ, ತದನಂತರದಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸು, ದಿಸ್ ಈಸ್ ಆಲ್ಸೋ HYT. ಓಕೆ, ಸೊ ಪ್ರತಿಯೊಂದು ಪುಸ್ತಕವನ್ನು ಸರ್ ನನಗೆ ನನ್ನ ಹತ್ರ ಪುಸ್ತಕ ಇದೆ, ಹೇಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕಂತಂದರೆ ಅದಕ್ಕೆ ಉತ್ತರ ಇಲ್ಲ. ಆದರೆ ಪುಸ್ತಕದಲ್ಲಿ ಕಾನ್ಸೆಪ್ಟ್ಸ್ಗಳು ಕರೆಕ್ಟಾಗಿ ಓದಿದಾಗ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತೀವಿ. ಸೊ ಇದು ಮಹಾರಾಷ್ಟ್ರ ಸೆಟ್ ಪೇಪರ್ 2 ಅಂತ ಕಂಡು ಬರುತ್ತೆ. ಇದೇ ಥರ ಇನ್ನೂ ನಾನು ಭಾಳಷ್ಟು ಕ್ವಶನ್ಸ್ಗಳನ್ನು ನಾನೇನು ಮಾಡ್ತೀನಿ ಅಂತಂದರೆ ವಿತ್ ಎವಿಡೆನ್ಸ್, ನಮ್ಮ HYTಯಲ್ಲಿ ಮಾಡಿರ್ತಕ್ಕಂಥ ಎವಿಡೆನ್ಸ್ ಸಮೇತ ತೋರಿಸ್ಕೊಂಡು ಹೋಗ್ತೀನಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ HYT class and KA question paper decoding. We will meet in the next video. Thank you.